ಭಾರತೀಯ ಜನತಾ ಪಾರ್ಟಿ ದೇಶದೊಳಗೆ ಮತ್ತು ವಿಶ್ವದೊಳಗೆ ಪ್ರಬಲವಾಗಿ ನಿಲ್ಲಬೇಕು ಅಂತಂದ್ರೆ ಪಂಡಿತ್ ಜಿಯವರ ವಿಚಾರಧಾರೆನೆ. ಭಾರತೀಯ ಜನತಾ ಪಾರ್ಟಿ ಕೇವಲ ಒಂದು ರಾಜಕೀಯ ಪಕ್ಷವಲ್ಲ, ಒಂದು ವಿಚಾರಧಾರೆ. ಏನದು ವಿಚಾರ? ಕೇವಲ ನಾವು ಅಧಿಕಾರ ಗದ್ದಿಗೆ ಹಿಡಿದು ಮಾತ್ರ ನಮ್ಮ ಉದ್ದೇಶ ಅಲ್ಲ. ಸಮಾಜದೊಳಗೆ ಸಾಮರಸ್ಯ, ಸಹೋದರತ್ವ, ಭ್ರಾತೃತ್ವ, ಆಮೇಲೆ ಈ ದೇಶದ ಸಂಪನ್ಮೂಲಗಳೊಳಗೆ ಎಲ್ಲ ಸಮಾನ ಹಕ್ಕೈತಿ. ಬಂಡವಾಳಶಾಹಿಗಳನ್ನು ವಿರೋಧಿಸ್ತಿದ್ರು ಅವರು. ಯಾವುದೇ ಒಂದು ಸಮಾಜದ ಒಂದು ವರ್ಗದ ಒಂದು ಅವ್ರಿಗಷ್ಟೇ ಈ ದೇಶದ ಸಂಪನ್ಮೂಲಗಳಲ್ಲ, ಎಲ್ಲ ಇಡೀ ಈ ಮಾನವ ಕುಲಕೋಟಿ ಇರ್ತಕ್ಕಂಥ ಈ ದೇಶದ ಜನರಿಗೆ ಎಲ್ಲರಿಗೂ ಈ ದೇಶದ ಸಂಪನ್ಮೂಲಗಳ ಮೇಲೆ ಇಂಚಿಂಚು ಹಕ್ಕೈತಿ ಅಂತ ಪ್ರತಿಪಾದಿಸೋರು ನಮ್ಮ ಪಂಡಿತ್ ದೀನ್ ದಯಾಳ್ ಜಿ ಅವರು. ಈ ಎಲ್ಲಾ ಹಿನ್ನೆಲೆ ಒಳಗೆ ಇವತ್ತು ನಾವು ನೀವು ಒಂದು ನಮಗೆ ಅರ್ಥ ಆಗುವಂತ ಭಾಷೆ ಒಳಗೆ ನಮ್ಮ ಸಂಘದೊಳಗೆ ಹೇಳ್ತಕ್ಕಂಥ ವಿಷಯದೊಳಗೆ ಹೇಳ್ಬೇಕಂತಂದ್ರೆ ನೀರಿನ ಸ್ವಭಾವ ಏನಪ್ಪಾ ಅಂದ್ರೆ ಚಲಿಸುವುದು. ಯಾವ ಕಡೆ ಚಲಿಸ್ತದೆ? ಅದು ಸಮುದ್ರ ಕಡೆ ಚಲಿಸ್ತದೆ. ಬೆಟ್ಟದ ಮೇಲೆ ಇರಲಿ, ಗುಡ್ಡದ ಮೇಲೆ ಇರಲಿ, ಮನಿ ಮ್ಯಾಗಿ ಮ್ಯಾಗ ಇರಲಿ, ನೆಲ್ಲಾಗ ಇರಲಿ, ಎಲ್ಲೇ ಇದ್ರು ಅದ್ರ ಮುಖ ಎಲ್ಲರಿ ಸಮುದ್ರ ಕಡೆ. ದೊಡ್ಡ ಬೆಟ್ಟದ ಮ್ಯಾಗಿಲ್ಲ, ರಭಸವಾಗಿ ಕೆಳಗೆ ನಾ ಕೆಳಗೆ ಜಾರಾಕತ್ತೀನಿ, ಕೆಳಗೆ ಬೀಳಾಕ್ತೀನಿ ಅಂತೀವಿ. ಅದ್ರ ಹಿಂದೆ ಮುಂದೆ ನೋಡುದಿಲ್ಲ. ಅದ್ರ ರಭಸ ಏನಾದ್ರು ಸಮುದ್ರ ಕಡೆ, ಸಮುದ್ರ ತಮ್ಮ ಗಮ್ಯವನ್ನು ಸೇರುವಂತದ್ದು ಇರ್ತದೆ. ಸಮುದ್ರ ಬೆಟ್ಟ ಅಂತಂದ್ರೆ ದೊಡ್ಡದು. ಆ ದೊಡ್ಡ ಸಮುದ್ರಕ್ಕೆ ಸೇರಿದ ಮೇಲೆ ಸಮುದ್ರ ಅಂತ ನಾ ಬೆಟ್ಟ ಹಾಕ್ಬೇಕು ಅನ್ನೋದಿಲ್ಲ. ಬೆಟ್ಟಕ್ಕೆ ಏನಾದ್ರು ಅಲ್ಲಿಯ ಗಿಡಗಂಟಿಗಳಿಗೆ, ಅಲ್ಲಿ ವನಸ್ಪತಿಗಳಿಗೆ ಏನಾದ್ರು ನೀರಿನ ಕೊರತೆ ಆತಪ್ಪ ಅಂದ್ರೆ ಆವಿಯ ಮೂಲಕ ಸಮುದ್ರ ಮ್ಯಾಗ ಹೋಗಿ ಬೆಟ್ಟದ ಮೇಲಿನ ಮೋಡವಾಗಿ ಸುರಿದಿರ್ತದೆ. ಅಂದ್ರ ಆ ನೀರಿಗೆ ನಮ್ಮ ಕಾರ್ಯಕರ್ತರನ್ನ ಹೋಲಿಸಿದ್ರು. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಂದ್ರೆ ಹೆಂಗಿರಬೇಕು ಅಂತಂತಂದ್ರ ಯಾವುದೇ ಫಲಾಪೇಕ್ಷೆಗಳಿಂದ, ವಿಶೇಷವಾಗಿ ಅಧಿಕಾರ ರಾಜಕಾರಣ, ಜಾತಿ ರಾಜಕಾರಣದ ದೂರ ಇತ್ತು ಸಹೋದರತ್ವ ಮತ್ತು ಸಮಾನತೆಯನ್ನ ಅಧಿಕಾರರಾಗಿರಬೇಕು. ಈ ಎಲ್ಲ ಪಾಲನೆ ಮಾಡುವಂತ ನಿಜವಾದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಂತ ಹೇಳಿ ನಮ್ಮ ದೀನ್ ದಯಾಳ್ ಅವರು ಹಾಕಿಕೊಟ್ಟಂತ ಎಲ್ಲ ಮಾರ್ಗದೊಳಗೆ ನಾವು ನೀವೆಲ್ಲ ಮುನ್ನಡೆಯೋಣ. ಅವರ ಆತ್ಮಕ್ಕೆ ಇನ್ನೊಮ್ಮೆ ಚಿರಶಾಂತಿಯನ್ನು ಕೊಡೋಣ. ಆಮೇಲೆ ಮತ್ತೊಮ್ಮೆ ಅವರು ಭಾರತಕ್ಕೂ ಮತ್ತು ವಿಶ್ವಕ್ಕೂ ಮಾದರಿಯಾಗುವಂತ ಮತ್ತು ಪ್ರೇರಣೆ ಆಗುವಂತ ವ್ಯಕ್ತಿತ್ವ ಉಳ್ಳಂತವರಾಗಿರೋದ್ರಿಂದ ಭಗವಂತಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ. ವಿಶೇಷವಾಗಿ ನಾವು ಬಾಗಲಕೋಟೆಗೆ ಹುಟ್ಲಿ ಅಂತ ಹೇಳಿ ಕೇಳ್ಕೊಂಡು ನನ್ನ